ಬಾಡಿನಲ್ಲಿ ಈಗ ಬಾಡಿ ಆಗಿರೋದ್ರಿಂದ ಚರ್ಮ, ಮೂಳೆ, ನರಗಳು ಮತ್ತು ರಕ್ತ ಇವೆಲ್ಲವರಲ್ಲೂ ಕೋಟ್ಯಾಂತರ ಸೆಲ್ಸ್ ಇದೆ. ನಮ್ಮ ಬಾಡಿ ಆಗಿರೋದೇ ಸ್ಕಿನ್, ಬ್ಲಡ್, ನರ್ವಸ್ ಆ್ಯಂಡ್ ಬೋನ್ಸ್ ಇವೆಲ್ಲವರಲ್ಲೂ ಏನಿದೆ ಸೆಲ್ಸ್, ಜೀವಕೋಶಗಳು. ಈಗ ಕೋಟ್ಯಾಂತರ ಜೀವಕೋಶಗಳಿದ್ದಾವೆ. ಕೋಟ್ಯಾಂತರ ಜೀವಕೋಶಗಳಲ್ಲಿ ಕೆಲವೊಂದು ಜೀವಕೋಶಗಳು ಪ್ರತಿ ಮಿನಿಟ್ಗೂ ಸಾವಿರಾರು ಸೆಲ್ ಹುಡ್ತಾ ಇರ್ತವೆ, ಸಾವಿರಾರು ಸೆಲ್ ಸಾಯ್ತಾ ಇರ್ತವೆ. ಅದರಿಂದ ಒಂದು ಸೆಲ್ಲ ಕಾಲಾವಧಿ ಎಷ್ಟು ಹೇಳಿ ಮೇಡಮ್? ಒಂದು ಸೆಲ್ನ ಕಾಲಾವಧಿ ಎಷ್ಟು? ಕೆಲವರು ಹೇಳ್ತಾರೆ ಇಷ್ಟು, ಗೊತ್ತಿಲ್ಲ ಅಂತ. ಈಗ ಒಂದು ಸೆಲ್ನ ಕಾಲಾವಧಿ 6 months, 5 to 6 months ಅಷ್ಟೇ ಒಂದು ಸೆಲ್ ಬದುಕಿರೋದು. ಒಂದು ಸೆಲ್ 5 to 6 months ಬದುಕಿರುತ್ತೆ ಅಂದರೆ ಯಾವ್ದಾದ್ರು ಕಾಯಿಲೆ ಪರ್ಮನೆಂಟಾ? ಇಲ್ಲ. ಯಾಕೆಂದರೆ 5-6 ತಿಂಗಳಿಗೆ ನಮ್ಮ ಇಡೀ ಸೆಲ್ ಬಂದು 5-6 ತಿಂಗಳಿಗೆ ಹೊಸ ಸೆಲ್ ಆಗಿಬಿಟ್ಟೋದ್ರಿಂದ ನಮ್ಗೆ ಯಾವುದೇ ರೀತಿ ಕಾಯಿಲೆಗಳು ಪರ್ಮನೆಂಟ್ ಅಲ್ಲ. ತಿಳ್ಕೊಳ್ಳಿ. ಇವತ್ತಿಂದ BP 2 ಸೆಲ್ಲಿಗೆ ಹುಷಾರಾಗುತ್ತೆ, ಗ್ಯಾಸ್ಟ್ರಿಕ್ 3-4 ಸೆಲ್ಲಿಗೆ ಹುಷಾರಾಗುತ್ತೆ ಪರ್ಮನೆಂಟಾಗಿ ರೇಖಿ ಇಲ್ಲಿಂದ. ಅಂದರೆ ಯಾವುದೇ ಕಾಯಿಲೆ ನಮ್ಮಲ್ಲಿ ಪರ್ಮನೆಂಟ್ ಅಲ್ಲ. ನೀವು ಇದನ್ನು ಪರ್ಮನೆಂಟ್ ಅಂತ ನೀವು ತಿಳ್ಕೊಂಡಿದ್ದೀರಾ. ಏಕೆ ಅಂದರೆ ನಾವು ಸಬ್ಕಾನ್ಸಿಯಸ್ ಮೈಂಡ್ಗೆ ಏನು ಹೇಳ್ತೀವಿ ಅದಾಗುತ್ತೆ. ನೀವು ಈಗ ಗೊತ್ತಾಗ್ತಾ ಇರೋದು ಜಸ್ಟ್ ನಿಮಗೆ 1%. ಈಗ ನೀವು ಮಾಮೂಲಿ ಮೈಂಡಿಗೆ ಗೊತ್ತಾಗೋದು 1%. ನಮ್ಮ ಸಬ್ಕಾನ್ಸಿಯಸ್ ಮೈಂಡಲ್ಲಿ 99% ಸ್ಟೋರ್ ಆಗುತ್ತೆ. ಐ ಆಮ್ ಫಾಸ್ಟ್ ಟೈಪ್ ರಿಗ್ರೆಟರ್. ನಾನು ತುಂಬ ಜನನ ಫಾಸ್ಟ್ ಟೈಪಿಗೆ ಕಲಿಸಿದ್ದೀನಿ. ಹಾಗಾಗಿ ಸಬ್ಕಾನ್ಸಿಯಸ್ ಮೈಂಡಲ್ಲಿ 99% ಸ್ಟೋರ್ ಆಗಿರುತ್ತೆ. ಅದಕ್ಕೆ ಪಾಸ್ಟು, ಪ್ರೆಸೆಂಟು, ಫ್ಯೂಚರು 3 ಗೊತ್ತಿರುತ್ತೆ. ಸರಿನಾ? ಅದನ್ನು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಸಬ್ಕಾನ್ಸಿಯಸ್ ಬಗ್ಗೆ. ಏಕೆಂದರೆ ಸಬ್ಕಾನ್ಸಿಯಸ್ ಮೈಂಡಲ್ಲೇ ತುಂಬ ಕ್ಲಾಸಸ್ ಆಗುತ್ತೆ. ಈಗ ಸೆಲ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಒಂದು ಸೆಲ್ ಓಪನ್ ಮಾಡೋಣ. ಕೋಟ್ಯಾಂತರ ಸೆಲ್ಲಲ್ಲಿ ಒಂದು ಸೆಲ್ ಓಪನ್ ಮಾಡೋಣ. ಒಂದು ಸೆಲ್ ಓಪನ್ ಮಾಡಿದ್ರೆ ಒಳಗಡೆ ಮೈಟೋಕಾಂಡ್ರಿಯಾ ಇದೆ. ಇನ್ನೂ ಒಳಗಡೆ ಹೋಗೋಣ, ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ 3 ಇರುತ್ತೆ. ಇನ್ನೂ ಒಳಗಡೆ ಹೋಗೋಣ, ಇನ್ನೂ ಆಳವಾಗಿ ಹೋದಾಗ ಜೀನ್ಸ್ ಇರುತ್ತೆ. ಇನ್ನು ಸ್ವಲ್ಪ ಆಳವಾಗಿ ಹೋಗೋಣ, ಇನ್ನೂ ಸ್ವಲ್ಪ ಆಳವಾಗಿ ಹೋದರೆ DNA, RNA ಇರುತ್ತೆ. ಈಗ DNA, RNA ಹೇಗಿರುತ್ತೆ ಅಂತ ನೋಡಿದ್ದೀರಲ್ವಾ? ಹೀಗಿರುತ್ತೆ, ಕ್ರಾಸ್ ಆಗಿರುತ್ತೆ. ಯಾಕೆಂದರೆ ಈ ಥರ ಇರುತ್ತೆ. ಈ ರೀತಿ ಇದ್ದಾಗ ಅದನ್ನು ಆವಿರು ಅಂತ ಬರುತ್ತೆ. ನಾವು DNA, RNA ದೇವರು ಅಂತ ಪೂಜೆ ಮಾಡ್ತೀವಿ. ಅದನ್ನು ನೋಡ್ಲಿಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಹೊರಗಡೆ ವಿಗ್ರಹಗಳು ಮಾಡ್ಕೊಂಡಿದ್ದೀವಿ. ನಮ್ಮ ನ್ಯೂಕ್ಲಿಯಸ್ ಅನ್ನೋದು ಅಣು ಏನಿದೆ, ನಮ್ಮ ಅಣುವಿನಲ್ಲೇ ಎಲ್ಲ ದೇವರುಗಳು ಇರೋದು. ನಮ್ಮ ಒಂದು ಸೆಲ್ ಒಳಗಡೆ ಮೈಟೋಕಾಂಡ್ರಿಯಾ, ಅದರೊಳಗಡೆ ನ್ಯೂಕ್ಲಿಯಸ್ಸು, ಅದರೊಳಗಡೆ ಜೀನ್ಸು, ಅದರೊಳಗಡೆ DNA, RNA. ಆ ಅಣು ಏನಿದೆ ಅದೇ ದೇವರು, ಅದೇ ಭಗವಂತ. ಏಕೆಂದರೆ ಆ ಜಾಗದಲ್ಲಿ ನಮಗೆ ಆ ಸೆಲ್ ಒಳಗಡೆ ನ್ಯೂಕ್ಲಿಯಸ್ಸಲ್ಲಿ ಚಾರ್ಜ್ ಇಲ್ಲ ಅಂದರೆ ಆ ಸೆಲ್ ವೀಕ್ ಆಗುತ್ತೆ. ನಿಮ್ಗೆ ಯಾವ ಜಾಗ ಸೆಲ್ ವೀಕ್ ಆಗಿದೆ ಅಲ್ಲಿ ಪೇಯ್ನ್ ಬರುತ್ತೆ, ಇಲ್ಲ ಸ್ವೆಲ್ಲಿಂಗ್ ಇರುತ್ತೆ. ಇದು ಬಿಟ್ಟು ಏನೇನೋ ಬರುತ್ತಾ? ಯಾವ ವ್ಯಕ್ತಿಗೆ ಸೆಲ್ ವೀಕ್ ಇರುತ್ತೆ ಅಲ್ಲಿ ಪೇಯ್ನ್ ಬರುತ್ತೆ, ಇಲ್ಲ ಸ್ವೆಲ್ಲಿಂಗ್ ಬರುತ್ತೆ. ಈಗ ಪೇಯ್ನು ಸ್ವೆಲ್ಲಿಂಗು 2 ಬಂದಿರುತ್ತವ. ಎಷ್ಟೇನಾರು ಕರ್ಕೊಂಡ್ಬನ್ನಿ, 2 to 3 minutesಲ್ಲಿ ನಾವು ಸ್ವೆಲ್ಲಿಂಗು ಕಡಿಮೆ ಮಾಡ್ತೀವಿ, ಪೇಯ್ನು ಕಡಿಮೆ ಮಾಡ್ತೀವಿ. ಈಗ ಇಲ್ಲಿ 1000 ಜನ ಮಾಡಿಸ್ಕೊಂಡಿದ್ದಾರೆ, ಇಲ್ಲಿ ಸುಮಾರು ಜನಕ್ಕೆ ಈಗ 5-6 ಜನ ಇದ್ದಾರೆ. ನೀವೆಲ್ಲರೂ ಈ ಥರ ಆಗಿದೆ ಅನುಭವ. ಹಾಗಾಗಿ ಇದನ್ನು ರೇಖಿ ವರ್ಕ್ ಮಾಡೋದು ನ್ಯೂಕ್ಲಿಯಸ್ನ ಚಾರ್ಜ್ ಮಾಡುತ್ತೆ. ನ್ಯೂಕ್ಲಿಯಸ್ ಚಾರ್ಜ್ ಆದಾಗ ಸೆಲ್ಸ್ ಆಕ್ಟಿವ್ ಆಗುತ್ತೆ. ನಾವು ರೇಖಿ ಮಾಡುವಾಗ ಜಾಗ ಬಿಸಿ ಆಗುತ್ತೆ. ಬಿಸಿ ಆಗೋದ್ರಿಂದ ಸೆಲ್ಸ್ ಆಕ್ಟಿವ್ ಆಗುತ್ತೆ. ಸೆಲ್ಸ್ ಚಾರ್ಜ್ ಆದಾಗ ಆ ಜಾಗ ಸ್ವೆಲ್ಲಿಂಗು ಆಗುತ್ತೆ, ಕಡಿಮೆ ಆಗುತ್ತೆ. ರೇಖಿ ವರ್ಕ್ಸ್ ವಿತ್ ಯುವರ್ ಸೆಲ್ಸ್. ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಮೇಲೆ. ದಿಸ್ ಈಸ್ ರೂಟ್ ಕಾಸ್ ಟ್ರೀಟ್ಮೆಂಟ್. ರೇಖಿ ಇಸ್ ಎ ರೂಟ್ ಕಾಸ್ ಟ್ರೀಟ್ಮೆಂಟ್. ಹೊರಗಡೆ ಅಣುನ, ದೇವ್ರನ್ನ ನಾವು DNA, RNA ಪೂಜೆ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಹೊರಗಡೆ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಇವತ್ತಿಂದ ತಿಳ್ಕೊಳ್ಳಿ, ರೇಖಿ ಇಸ್ ಎ ವರ್ಕ್ ವಿತ್ ಯುವರ್ ಜೀನ್ಸ್ ಅಂಡ್ ಸೆಲ್ಸ್ ಅಲ್ವಾ? ದಿಸ್ ಈಸ್ ರೂಟ್ ಕಾಸ್ ಟ್ರೀಟ್ಮೆಂಟ್. ರೇಖಿಯಿಂದ ನಾವು ಏನೇ ಪ್ರಾಬ್ಲಮ್ ಇದ್ರೂ ನಾವು ಕ್ಲಿಯರ್ ಮಾಡ್ಕೋಬೋದು. ಥ್ಯಾಂಕ್ ಯು. ಧನ್ಯವಾದ.